ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮೊದಲ ಬಾರಿಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಇಲ್ಲಿ ಮಾಜಿ ಸಿಎಂ ದಿವಂಗತ ಧರ್ಮಸಿಂಗ್ ಅವರ ಮಗ ಅಜಯ್ ಸಿಂಗ್ ಅವರು ಜೇವರ್ಗಿ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿದ್ದಾರೆ. ಸಿಂಗ್ ಅವರು 2010ರಲ್ಲಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿ ಸೋಲು ಕಂಡಿದ್ದರು. ಕಲಬುರಗಿ ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತಿದ್ದರು. ಅವರು 2013ರಲ್ಲಿ ಜೇವರ್ಗಿಯಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಕಂಡಿದ್ದಾರೆ. ಬಿಜೆಪಿಯ ದೊಡ್ಡಪ್ಪಗೌಡ ಪಾಟೀಲ್ ವಿರುದ್ಧವಾಗಿ ಗೆಲುವನ್ನು ಕಂಡವರು. ಪ್ರಸ್ತುತ KKRDB ಅಧ್ಯಕ್ಷ ಕೂಡ ಆಗಿದ್ದಾರೆ ಅಜಯ್ ಸಿಂಗ್ ಅವರು. ಇದೀಗ ಅವರು ಮಿನಿಸ್ಟರ್ ಆಗ್ತಾ ಇದ್ದಾರೆ. ಬಹಳ ಸಂತೋಷ ಅನಿಸ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ದಿವಂಗತ ಧರಮ್ ಸಿಂಗ್ ಸಾಹೇಬ್ರನ್ನು ನಮ್ಮೆಲ್ಲ ಕುಟುಂಬದವರು ನಾವೆಲ್ಲರೂ ಕೂಡ ನಾವು ನೆನೆಸ್ತಾ ಇದ್ದೀವಿ. ಹಾಗೂ ಎಲ್ಲ ನಮ್ಮ ಪಕ್ಷದ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ನಮ್ಮ ಮತ್ತು ಸೋನಿಯಾ ಗಾಂಧಿ ಅವರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸನ್ಮಾನ್ಯ ಸಿದ್ದರಾಮಯ್ಯವರು, ಸನ್ಮಾನ್ಯ DK ಶಿವಕುಮಾರ್ ಅವರು, ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು, ಪಕ್ಷದ ಎಲ್ಲ ವರಿಷ್ಠರು ಹಾಗೂ ಎಲ್ಲ ನಾಯಕರಿಗೆ ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರಂತ ಅವ್ರಿಗೆ ನಾನು ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಮತ್ತು ವಿಶೇಷವಾಗಿ ಎಲ್ಲ ಜನರಿಗೆ, ಯಾಕಂದರೆ ಇವತ್ತು ನಾನು ಇಲ್ಲಿ ಇದೀನಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಮತ್ತು ವಿಶೇಷವಾಗಿ ಜೇವರ್ಗಿ ಮತಕ್ಷೇತ್ರದ ಪ್ರತಿಯೊಬ್ಬ ಜನರಿಗೆ ನಾನು ಧನ್ಯವಾದಗಳು, ಕೈ ಮುಗಿದು ಧನ್ಯವಾದಗಳು ಹೇಳಲು ಇಷ್ಟಪಡುತ್ತೆ. ಇಲ್ಲ, ಒಂದು ನಿರೀಕ್ಷೆ ಇತ್ತು. 2023ರಲ್ಲೂ ಕೂಡ ತಪ್ಪಿತು, 2018ರಲ್ಲಿ ತಪ್ಪಿತು. ಆದರೆ ಯಾವಾಗಲೂ ಕೂಡ ಒಂದು ನಮ್ಮ ತಂದೆಯವರು ಹೇಳಿದ್ದಾರೆ, ಪಾಲಿಟಿಕ್ಸ್ ಇಸ್ ಅ ವೇಟಿಂಗ್ ಗೇಮ್, ಒಂದು ತಾಳ್ಮೆಯಿಂದ ಇರಬೇಕಂತ ಹೇಳಿದ್ದಾರೆ. ಅದನ್ನು ಅವ್ರು ಹೇಳ್ತಕ್ಕಂಥ ಒಂದು ಹೆಜ್ಜೆಯಲ್ಲಿ ಹೋಗೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇವಾಗ ಪಕ್ಷದಲ್ಲಿ ಕೆಲವು ಸತಿ ಬಹಳ ಒಂದು ಒತ್ತಡ ಇರ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ನಾವೆಲ್ಲ ಒಂದು ಶಿಸ್ತಿನ ಸಿಪಾಯಿ. ನಮ್ಮ ಇವಾಗ 137 ಶಾಸಕರು ನಾವೇನು ಇದ್ದೀವಿ, ಎಲ್ಲರೂ ಸೇರಿ ಪಕ್ಷದ ಒಂದು ತೀರ್ಮಾನಕ್ಕೆ 2023ರಲ್ಲೂ 2018ರಲ್ಲೂ ಯಾವಾಗಲೂ ಕೂಡ ಬದ್ಧವಾಗಿರ್ತೀವಿ ಅಂತ ನಾವು ಹೇಳಿದ್ದೀವಿ. ಆ ಒಂದು ರೀತಿಯಿಂದ ಎಲ್ಲರೂ ಬದ್ಧವಾಗಿದ್ದೀವಿ, ಎಲ್ಲರ ಜೊತೆ ಆಗಿದ್ದೀವಿ. ಹೌದು. ಇಲ್ಲ, ಕೆಲವು ಸತಿ 6 ಜನನು ಕೂಡ ಮಂತ್ರಿ ಸ್ಥಾನವನ್ನು ತಗೊಂಡಿದ್ದಾರೆ. ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ದಿವಂಗತ ಧರಮ್ ಸಿಂಗ್ ಸಾಹೇಬರು, ದಿವಂಗತ ಕಮ್ರುಲ್ ಇಸ್ಲಾಂ ಅವರು, ಬಾಬುರಾವ್ ಚಿಂಚನ್ಸೂರ್ ಅವರು, ಬಾಬುರಾವ್ ಚೌಹಾಣ್ ಅವರು, ಮತ್ತೆ ಮಲ್ಕ ರೆಡ್ಡಿ ಅವರು ಕೂಡ ಎಲ್ಲರೂ ಕೂಡ ಒಂದೇ ಸತಿ ಮಾಲಿಕೆ ಗೊತ್ತಿದ್ದಾರೆ. ಅವರೆಲ್ಲ ಒಂದೇ ಟೈಮ್